ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನಿಲ್ಲಿ ಕಾಡು ಬದನೆಕಾಯಿ ಅಂತ ಹೇಳ್ತೀವಿ, ಹಾಗೆ ಇದಕ್ಕೆ ಸುಂಡೆಕಾಯಿ ಅಂತಲೂ ಕರೀತಾರೆ. ಇದ್ರದ್ದು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಇದನ್ನು ವಾರಕ್ಕೆ ಒಂದು ಸಲ ನಾವು ಮಾಡ್ಕೊತಾ ಇದ್ದರೆ ನಿಮಗೆ ಹೊಟ್ಟೆ ಸಂಬಂಧ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದು ಜಾಯಿಂಟ್ ಪೇನ್ಗಳಿಗೂ ಕೂಡ ಇದು ತುಂಬ ಒಳ್ಳೆಯದು. ನಾನು ಒಂದು ಸಲ ಟಿ ವಿನಲ್ಲಿ ನೋಡಿದ್ದೆ, ಇದು ಆಯುರ್ವೇದಿಕ್ ಡಾಕ್ಟರು ಒಂದು ಸಲ ಹೇಳಿದರು. ಇದನ್ನು ನಾನಿಲ್ಲಿ ಮೊದಲಿಗೆ ಈ ರೀತಿ ಒಂದು ಸಲ ಗೆಜ್ಕೊಬೇಕು. ಗೆಜ್ಜಿದ ತಕ್ಷಣ ಇದನ್ನು ನೀರಿಗೆ ಹಾಕ್ಕೊಬೇಕು. ನಾವು ಬದನೆಕಾಯಿ ಯಾವ ರೀತಿ ಕಪ್ಪಾಗುತ್ತೋ ಅದೇ ರೀತಿ ಇದು ಕೂಡ ಕಪ್ಪಾಗುತ್ತೆ. ಹಾಗಾಗಿ ಗೆಜ್ಜಿದ ತಕ್ಷಣ ಎಲ್ಲ ನೀರಿಗೆ ಹಾಕ್ಕೊಬೇಕು. ಈಗ ಎಲ್ಲ ನಾನು ಗೆಜ್ಜಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ನೀರೊಳಗೆ ಹಾಕ್ಬಿಟ್ಟು ಒಂದು 3ರಿಂದ 4 ಸಲ ಆದ್ರೂ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಸ್ವಲ್ಪ ಕನೆ ಥರ ಇರುತ್ತೆ, ಅದೆಲ್ಲ ಹೋಗುತ್ತೆ. ಒಬ್ಬೊಬ್ಬರು ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕಿ ಕೂಡ ಇದನ್ನು ವಾಶ್ ಮಾಡ್ಕೊತಾರೆ. ಓಕೆ, ಇವಾಗ ಉಸ್ತಿಕಾಯಿ ಗೊಜ್ಜು ಮಾಡೋದಕ್ಕೆ ನನಗೆ ಏನೇನೋ ಸಾಮಗ್ರಿಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಸಣ್ಣ ಈರುಳ್ಳಿ, ಇದು ಸಾಂಬಾರು ಈರುಳ್ಳಿ ಅಂತ ಹೇಳ್ತಾರಲ್ಲ ಅದು, ಹಾಗೆ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ, ಜೀರಿಗೆ, 2 ಬ್ಯಾಡಗಿ ಮೆಣಸಿನ್ಕಾಯಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆ 2 ಟೊಮೆಟೊ, ಇದು ಅಚ್ಕಾರದ ಪುಡಿ, ಇದು ಸಾಂಬಾರು ಪೌಡರು, ಇದು ತೆಂಗಿನಕಾಯಿ ಹಾಲು, ಕರಿಬೇವು, ಹಾಗೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. 1 ನಿಂಬೆಹಣ್ಣಷ್ಟು ಹುಣಸೆಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ ಮಣ್ಣಲ್ಲಿ. ಮೊದಲಿಗೆ ನಾವು ಈ ಬ್ಯಾಡಗಿ ಮೆಣಸಿನ್ಕಾಯಿ ಇದೆಯಲ್ವ, ಬಿಸಿ ನೀರನ್ನು ಹಾಕ್ಬಿಟ್ಟಿಡೋಣ. ಒಂದು 5 ನಿಮಿಷ ನೆನ್ಕೊಳ್ಳಿ. ಹಾಗೆ ಹುಣಸೆಹಣ್ಣಿಗೂ ಕೂಡ ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ನೆನ್ಕೊಳ್ಳಿ ಅಂತ. ಇದೆರಡು ನೆನ್ಕೊಳ್ಳೋಷ್ಟರಲ್ಲಿ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ, ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಬಾಣಲೆ ಬಿಸಿಯಾಗಿದೆ, ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಆಂಧ್ರ ಹಾಗೂ ತಮಿಳ್ನಾಡು ಸೈಡವರು ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಅವರಿಗೆ ಸ್ವಲ್ಪ ಜಾಯಿಂಟ್ ಪೇನ್ಗಳೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಬೇಕಾದರೆ ಯಾರಾದರೂ ವಿಚಾರಿಸಿದಷ್ಟು ತುಪ್ಪ ಬೇಕಾದರೂ ಇದಕ್ಕೆ ಎಲ್ಲೇ ಸಿಕ್ಕಿದ್ರೂ ತಂದು ಇದನ್ನು ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಾಸಿವೆನ ಹಾಕ್ಕೊತಾ ಇದ್ದೀನಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೆರಡು ಕರಿಬೇವು, ಏನೇ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಈರುಳ್ಳಿನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಓಕೆ, ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋಷ್ಟರಲ್ಲಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಇದನ್ನು ರುಬ್ಕೊತಾ ಇದ್ದೀನಿ, ಅಷ್ಟರಲ್ಲಿ ರುಬ್ಕೊಳ್ಳೋಣ. ಅದು ರುಬ್ಕೊಳ್ಳಿ. ಓಕೆ, ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ಕೂಡ ಈ ರೀತಿ ಕಿವುಚ್ಕೊಂಡು ರಸ ತಗೊಂಡಿದ್ದೀನಿ. ಓಕೆ, ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಜಜ್ಜಿಟ್ಕೊಂಡಿರೋಂಥ ಉಸ್ತಿಕಾಳನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನಿಲ್ಲಿ 2 ಟೊಮೆಟೊ ಸೇರಿಸ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋಂಥದ್ದು. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಹುಣಸೆಹಣ್ಣು ರಸನ ಇದಕ್ಕೆ ಹಾಕ್ತಾ ಇದ್ದೀನಿ.
ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ನಾನಿಲ್ಲಿ ಬೇಯೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಕುಕ್ಕರಿಗೆ ಬಗ್ಗಿಸ್ಬಿಟ್ಟು ಒಂದು 3 ವಿಷಲು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಓಕೆ, ಇದು ನಾನು ಕಾಯಿ ಹಾಗೆ ಬೇಯುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಬೆಂದಿರಲಿಲ್ಲ. ಹಾಗಾಗಿ ಒಂದು 3ರಿಂದ 4 ವಿಷಲು ಕುಕ್ಕರ್ ಹಾಕ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ. ರುಬ್ಕೊಂಡಿದ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿನ ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಫುಲ್ಲು ರೆಡ್ ಕಲರ್ ಬರುತ್ತೆ, ಹಾಗಾಗಿ ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಉಲ್ಲಾಡಿಸ್ಬಿಟ್ಟು ಅದರದ್ದು ರಸ ಹಾಕ್ತಾರೆ. 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಹಾಗೆ ಸಾಂಬಾರು ಪೌಡರು ಒಂದು 2 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ ಕೊನೆಯಲ್ಲಿ ನಾನು ತೆಂಗಿನಕಾಯ್ದು ಹಾಲಿತ್ತು ಅದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿ ನೋಡಿಕೊಂಡು. ಸ್ಟಾರ್ಟಿಂಗ್ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಗೊಜ್ಜು ರೆಡಿ ಆಗುತ್ತೆ. ಗೊಜ್ಜು ಅಥವಾ ಸಾಂಬಾರು ಟೈಪ್ ಆದರೂ ಮಾಡ್ಕೋಬೋದು. ನೀವು ರೈಸಿಗೆ ಬೇಕಂದರೆ ಸ್ವಲ್ಪ ಈ ರೀತಿ ರಸವಾಗಿ ಮಾಡ್ಕೊಳ್ಳಿ. ಗೊಜ್ಜು ಬೇಕಂದರೆ ಇನ್ನೂ ಸ್ವಲ್ಪ ಗಟ್ಟಿ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಓಕೆ, ಇವಾಗ ಇದು ಒಂದು 10 ನಿಮಿಷ ಚೆನ್ನಾಗಿ ಕುದ್ದಿದೆ. ನಾನಿಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಕಡೆ ಬೇರೆ ಬೌಲ್ಗೆ ಬಗ್ಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಾಂಬಾರು ತುಂಬ ಘಮ ಘಮ ಅಂತ ಇದೆ ಸಾಂಬಾರು. ಓಕೆ, ಇವಾಗ ಉಸ್ತಿಕಾಯಿ ಸಾಂಬಾರು ರೆಡಿಯಾಗಿದೆ. ನೀವು ಹಳ್ಳಿಗಳ ಕಡೆ ಸಿಕ್ಕಿದಾಗ ಮಿಸ್ ಮಾಡ್ದಂಗೆ ತೊಗೊಂಬಂದು ಈ ರೀತಿ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಜಾಯಿಂಟ್ ಪೇಯ್ನ್ಗಳೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಹಾಗೆಯೇ ಹೆಲ್ತಿ ಕೂಡ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಹೆಲ್ತಿಯಾಗಿರೋಂಥ ಉಸ್ತಿಕಾಯಿ ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.